ಕಾಣುವುದಿಲ್ಲ ಯಾಕೆಂದರೆ ಒಂದು ಸರ್ತಿ ಪ್ರಳಯ ಆಗಿ ಬರಬೇಕು ಅಂತ. ಎಂಥ ಒಂದು ವಿಚಿತ್ರವಾದ ರೋಚಕವಾದ ಒಂದು ಪರಿಕಲ್ಪನೆ. ಕಣ್ಣು ಮುಚ್ಚಿದ ಬಳಿಕ ಆಗುವುದು, ಕತ್ತಲಾಗದೆ ಸೃಷ್ಟಿಯಾಗುವುದಿಲ್ಲ. ಈ ಕಲ್ಪನೆ ಅಂದರೆ ಮತ್ತೆ ಬರ್ತಾನೆ ಎನ್ನುವುದು ಹೇಗೆ ಅರ್ಥೈಸಿಕೊಳ್ಳುವುದು ಅಂದರೆ ದೇವರಿಗೆ ಪರನಾಮ ನಿಮೇಶ ಕಾಂತಿ ಕಣ್ಣು ಮುಚ್ಚಿ ತೆಗೆದಾಗೆ ಅಂತ. ತುಂಬ ಕಷ್ಟ ವಿಷಯ ಬ್ರಹ್ಮಕಲ್ಪ ಮತ್ತೆ ಬರುವುದು, ಅರ್ಥ ಆಗದ ವಿಷಯ. ಆಗಲಿ ವಾಲ್ಮೀಕಿ ರಾಮಾಯಣ ಹಿಂದೆ ಹೇಳಿದ ಅದರ ಲಾಸ್ಟ್ ಸ್ಲೈಡ್ ಅದೇ ಆಗಿತ್ತು, ಬ್ರಹ್ಮ ಭವಿಷ್ಯತಿ ಅಂತ. ಒಂದು ನೆಕ್ಸ್ಟ್ ಪ್ರಾರ್ಥನೆಗೆ ಅದಕ್ಕಿಂತ ಹಿಂದೆ ಒಂದು ಪ್ರಾರ್ಥನೆ. ಉದ್ಯಾನ ಮಾರ್ತಾಂಡ ಪರವಾಗಿಲ್ಲ ಹಾಗೆಯಾ, ಫುಲ್ ಸ್ಕ್ರೀನ್ ಸ್ಲೈಡ್ ಶೋ ಇರಲಿ, ಎರಡೇ ಸ್ಲೋ ಓಕೆ ನೈಸ್. ಉದ್ಯಾನ ಮಾರ್ತಾಂಡ ಕೋಟಿ ಪ್ರಕಟ ರುಚಿ ತಂದಾನು, ಮತ್ತೆ ಅಲ್ಲಿ ಸ್ಲೈಡ್ ಶೋ ಹೋಗಿ ಮತ್ತೆ ಸ್ಟಾರ್ಟ್ ವೇಗೆ ಹೋಗಬೇಕು. ಇರಲಿ ಸಾಕಿಷ್ಟು, ಇನ್ನೆರಡೇ ಪ್ರಾರ್ಥನೆ ಮಾಡಿ ಮುಗಿಸುವ ಅಂತ ಪ್ರಾಣ ಆಗ್ತಾನೆ ಹೇಳಿತು. ಉದ್ಯಾನ ಮಾರ್ತಾಂಡ ಕೋಟಿ ಪ್ರಕಟ ರುಚಿಯುತಂ ಚಾರು ವೀರಾಸನಸ್ಥಂ ಮೌಂಜಿ ಯಜ್ಞೋಪವೀತಾರುಣ ರುಚಿರಶಿಖಾ ಶೋಭಿತಂ ಕುಂಡಲಾಂಗಂ ಭಕ್ತಾನಾಂ ಇಷ್ಟದಂತಂ ಪ್ರಣತ ಮುನಿಜನಂ ವೇದನಾದ ಪ್ರಮೋದಂ ಧ್ಯಾಯೇದ್ದೇವಂ ವಿಧೇಯಂ ಪ್ಲವಗ ಕುಲಪತಿಂ ಗೋಷ್ಪತಿ ಭೂತವಾರ್ಥಿಂ. ಸಮುದ್ರವನ್ನು ಒಂದು ದನದ ಗೊರಸಿನಲ್ಲಿ ಆದ ಒಂದು ಹೊಂಡದ ಹಾಗೆ ಅಂತ ದಾಟಿಸುವ ಎನ್ನುವ ನೆಲೆಯಲ್ಲಿ ಪ್ರಾಣನ ಚಿಂತನೆ ಎನ್ನುವುದು ಅಪೂರ್ವವಾಗಿದೆ. ಅವನು ಕೂತ ಭಂಗಿಗಳು ಇದು ವಿಶೇಷವಾದದ್ದು. ಕೊನೆಗೆ ಅವನನ್ನು ಹುಡುಕಬೇಕಾದ್ದು, ಅವನು ಕೂತದ್ದಿಲ್ಲಿ ಅಂದರೆ ಪಾರಿಜಾತದ ಈ ಸ್ಲೈಡಲ್ಲಿ ಬಹಳ ಚಂದವಾಗಿ ಅಕ್ಷರಗಳು ಮತ್ತೆ ಮೂಡುವಂತೆಲ್ಲ ಮಾಡಿದ್ದು, ಅದು ಇನ್ನೊಂದು ಸರ್ತಿ ಬರುವಾಗ ಕಾಣಿಸುವ. ಮುಖ್ಯವಾಗಿ ಆಂಜನೇಯಂ ಪಾಟಲಾಸ್ಯಂ ಸ್ವರ್ಣಾದಿ ಸಮವಿಗ್ರಹಂ ಪಾರಿಜಾತ ದ್ರುಮೂಲಸ್ಥಂ ಚಿಂತೆಯೇತ್ ಸಾಧಕೋತ್ತಮ. ಪಾರಿಜಾತವನಿಗೆ ಭಾರಿ ಇಷ್ಟವಾದಂತಹ ಹೂ, ಹನುಮಂತನ ವಿಶೇಷವಾದ ಅಭಿಮಾನಕ್ಕೆ ಒಳಪಟ್ಟದ್ದು ಪಾರಿಜಾತ. ಕಮಲಕ್ಕೆ ಮಹಾಲಕ್ಷ್ಮಿ ಇರುವ ಹಾಗೆ, ಹಾಗಾಗಿ ಅಂತಹ ಪಾರಿಜಾತ ದೇವರಿಗೆ ಭಾರಿ ಇಷ್ಟವಾಗಿದೆ. ಯಾಕೆ? ಪ್ರಾಣನ ಇಷ್ಟ ಆದ್ದರಿಂದ. ಅಂತಹ ಪ್ರಾಣ ಇದು ಪಾರಿಜಾತದ ಹಾಗೆ ಉಂಟು, ಮರ ಬೇಕಾದರೆ ಅಲ್ಲ ಹೇಳ್ಬೋದು ನೀವು, ಅರಳಿ ಅಂತ, ಅದನ್ನು ಪಾರಿಜಾತ ಅಂತ ಕನ್ಸಿಡರ್ ಮಾಡಿ ಅಂತ. ಪಾರಿಜಾತದಲ್ಲಿ ಈಗ ಮರ ತೆಗೆದರೆ ಎಲೆಗಳು ಸಿಗ್ತಾ ಇಲ್ಲ, ಅದನ್ನು ಹಾಗೆ ಗಮನಿಸಿ ಅಂತ ಹೇಳುತ್ತಾ. ಮತ್ತು ಇದು ಬೇರೆ ಇಟ್ಟಿದ್ದಾರೆ, ಮತ್ತು ಅವರಿಗೆ ಗೊತ್ತಾಗಲಿಲ್ಲ ಅಂತೇಳಿ ಗೊತ್ತಾಗ್ತದೆ, ಏನು ಮಾಡೋದು.